ವಾರ್ತೆಗಳಿಗೆ ಸ್ವಾಗತ. ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು: ಮಹಿಳೆಯರು ಸ್ವಯಂ ಉದ್ಯೋಗದ ಮೂಲಕ ಸಬಲತೆ ಸಾಧಿಸಬೇಕೆಂದು ಕರೆ ಕೊಟ್ಟ ಶಾಸಕ ಬಾಲಕೃಷ್ಣರವರು. ಡಿ ದೇವರಾಜ್ ಅರಸ್ ಹಿಂದುಳಿದ ವರ್ಗಗಳ ನಿಗಮದಿಂದ ತಾಲೂಕಿನ 21 ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರ ವಿತರಿಸಿ ಹೇಳಿಕೆ. ಶಿಕ್ಷಣದಿಂದ ಸಮಾಜ ಪರಿವರ್ತನೆಯಾಗುವ ಬದಲು ಶಿಕ್ಷಣದಿಂದ ಸಮಸ್ಯೆಗಳು ಹೆಚ್ಚುತ್ತಿವೆ ಎಂದ ನಿವೃತ್ತ ಪ್ರೊಫೆಸರ್ ತಮ್ಮಣ್ಣಗೌಡ. ಶ್ರಾವಣಬೆಳಗೊಳ ಹೋಬಳಿ ಚಿನ್ನೇನಹಳ್ಳಿಯಲ್ಲಿನ ರಚನಾ ಸ್ಕೂಲ್ನ ವಾರ್ಷಿಕೋತ್ಸವದಲ್ಲಿ ಹೇಳಿಕೆ. ಹಾಗೂ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಸುರಕ್ಷತೆಗಾಗಿ ರಸ್ತೆ ನಿಯಮಗಳನ್ನು ಪಾಲಿಸಿ, ದ್ವಿಚಕ್ರ ಸವಾರರು ಕಡ್ಡಾಯ ಹೆಲ್ಮೆಟ್ ಧರಿಸುವಂತೆ ಕರೆ ಕೊಟ್ಟ ಸಂಚಾರಿ ಪೊಲೀಸ್ ಠಾಣೆ ಎಸ್ಐ ಚರಣ್ ಗೌಡ. ಹಿರಿಸಾವೆಯಲ್ಲಿನ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದ ರಸ್ತೆ ಸುರಕ್ಷತಾ ಕಾರ್ಯಕ್ರಮದಲ್ಲಿ ಹೇಳಿಕೆ. ಮಹಿಳೆಯರಿಗೆ ಸ್ವಯಂ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವುದು ಮತ್ತು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡುವಲ್ಲಿ ಸರ್ಕಾರದ ಯೋಜನೆಗಳು ಸಹಕಾರಿಯಾಗಿವೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಅಭಿಪ್ರಾಯಪಟ್ಟರು. ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಗುರುವಾರದಂದು ಡಿ ದೇವರಾಜ್ ಅರಸ್ ಹಿಂದುಳಿದ ವರ್ಗಗಳ ನಿಗಮದ ವತಿಯಿಂದ 2024-25ನೇ ಸಾಲಿನ ಹೊಲಿಗೆ ಯಂತ್ರ ಸಹಾಯಧನ ಯೋಜನೆಯಡಿ ಮಹಿಳಾ ಫಲಾನುಭವಿಗಳಿಗೆ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರ ಹಾಗೂ ಟೂಲ್ ಕಿಟ್ಗಳನ್ನು ವಿತರಿಸಿ ಅವರು ಮಾತನಾಡಿ, ಮಹಿಳೆಯರು ಆರ್ಥಿಕವಾಗಿ ಪ್ರಗತಿಯಾಗಲು ಸ್ವಂತ ಉದ್ಯಮವನ್ನ ಮಾಡಬೇಕು. ಅದಕ್ಕಾಗಿ ಹೊಲಿಗೆ ಯಂತ್ರ ನೀಡಲಾಗುತ್ತಿದೆ. ಇದನ್ನು ಸದ್ಬಳಕೆ ಮಾಡಿಕೊಂಡು ಉತ್ತಮ ಬದುಕು ಕಟ್ಟಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ತಾಲೂಕಿನ ಬಹುತೇಕ ಮಹಿಳೆಯರು ಅರ್ಜಿ ಸಲ್ಲಿಸಿದ್ದರೂ ತೀವ್ರ ಸಂಕಷ್ಟದಲ್ಲಿರುವ ಮಹಿಳೆಯರಿಗೆ ಸ್ವಂತ ಉದ್ಯೋಗಕ್ಕೆ ಸಹಾಯವಾಗುವಂತೆ 21 ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಹೊಲಿಗೆ ಯಂತ್ರಗಳನ್ನು ವಿತರಿಸಲಾಗುತ್ತಿದೆ. ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರಗಳು ವೇಗದ, ನಿಖರವಾದ ಮತ್ತು ವೈವಿಧ್ಯಮಯ ಹೊಲಿಗೆ ವಿನ್ಯಾಸಗಳನ್ನು ಒದಗಿಸುತ್ತವೆ. ಇವು ದಪ್ಪ ಬಟ್ಟೆಗಳನ್ನು ಸುಲಭವಾಗಿ ಹೊಲಿಯಲು, ಸಮಯ ಉಳಿಸಲು, ಕಸೂತಿ ಕೆಲಸ ಮಾಡಲು ಮತ್ತು ಮನೆಯಲ್ಲೇ ವೃತ್ತಿಪರ ಗುಣಮಟ್ಟದ ಬಟ್ಟೆಗಳನ್ನು ತಯಾರಿಸಲು ಸೂಕ್ತವಾಗಿವೆ. ಪಾದ ಅಥವಾ ಕೈಯಿಂದ ಯಂತ್ರವನ್ನು ತಿರುಗಿಸುವ ಅಗತ್ಯವಿಲ್ಲದ ಕಾರಣ ದೈಹಿಕ ಆಯಾಸ ಬಹಳ ಕಡಿಮೆ ಇರುತ್ತದೆ ಹಾಗೂ ವಿಕಲಚೇತನರಿಗೂ ಸಹಾಯವಾಗುತ್ತದೆ. ಫಲಾನುಭವಿಗಳು ಇದರ ಸದುಪಯೋಗ ಪಡೆದುಕೊಂಡು ಕುಟುಂಬದ ಜವಾಬ್ದಾರಿಯನ್ನು ನಿರ್ವಹಿಸಿ ಎಂದು ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಿಆರ್ ಹರೀಶ್, ಡಿ ದೇವರಾಜ್ ಅರಸ್ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ನಿಯಮಿತದ ಜಿಲ್ಲಾ ವ್ಯವಸ್ಥಾಪಕ ಟಿ ರಾಕೇಶ್, ಸಹಾಯಕ ಅಭಿವೃದ್ಧಿ ಅಧಿಕಾರಿ ಎಸ್ಎನ್ ವಿದ್ಯಾ ಸೇರಿದಂತೆ ಮಹಿಳಾ ಫಲಾನುಭವಿಗಳು ಉಪಸ್ಥಿತರಿದ್ದರು. ಮೊದಲೇ ನಾವು ಸುಮಾರು ಏನು ಅರ್ಜಿಯನ್ನು ಸಲ್ಲಿಸಿದ್ರು ಅವರಲ್ಲಿ ನಾವು ಆಯ್ಕೆ ಮಾಡಿ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಇದು ಸಾಮಾನ್ಯವಾಗಿ ಕಾಲ್ನಲ್ಲಿ ಪ್ರೆಸ್ ಮಾಡ್ತಕ್ಕಂಥದ್ದಲ್ಲ, ಎಲೆಕ್ಟ್ರಾನಿಕ್ ಯಂತ್ರವನ್ನು ಉಪಯೋಗಿಸಿ ಹೊಲಿಗೆಯನ್ನು ಮಾಡುವಂಥದ್ದು. ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಒಂದು ವೈಜ್ಞಾನಿಕವಾದಂಥ ಒಂದು ವ್ಯವಸ್ಥೆಯನ್ನು ಅಳವಡಿಸ್ತಕ್ಕಂಥದಕ್ಕೆ ಅವಕಾಶ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಕಡಿಮೆ ಸಮಯದಲ್ಲಿ ಹೆಚ್ಚು ಬಟ್ಟೆಗಳನ್ನು ಒಂದು ಹೊಲಿಯುವಂಥ ಒಂದು ಪ್ರಕ್ರಿಯೆಗೆ ಈ ಒಂದು ಮಿಷನರೀಸ್ ಅವಕಾಶ ಆಗುತ್ತೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, ಉಷಾ ಕಂಬರಿಂದ ಇವತ್ತು ವಿತರಣೆ ಮಾಡಲಿಕ್ಕೆ ಕ್ರಮವನ್ನು ವಹಿಸಿದ್ದೇವೆ. ಇದು ಸ್ವಯಂ ಉದ್ಯೋಗವನ್ನು ಸ್ವಾವಲಂಬಿಗಳಾಗಿ ಬದುಕನ್ನು ಸೃಷ್ಟಿ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಈ ಅವಕಾಶಗಳು ನಮ್ಮ ಮಹಿಳೆಯರಿಗೆ ಸಹಕಾರಿಯಾಗ್ತದೆ. ಒಬ್ಬರು ಕಲಿತ್ರೆ 10 ಜನಕ್ಕೆ ಅವರೇ ಟ್ರೈನಿಂಗ್ ಕೊಡ್ತಕ್ಕಂಥದ್ದಕ್ಕೂ ಕೂಡ ಅವಕಾಶಗಳು ಕೂಡ ಇರ್ತದೆ. ಇದನ್ನು ನಗರ ಪ್ರದೇಶ ಇರ್ಬೋದು, ಹಳ್ಳಿಗಳಲ್ಲಿರ್ಬೋದು. ಹೇಗೆಂದರೆ ಎಲೆಕ್ಟ್ರಿಕಲ್ ಇದು ಮಾಡಿರ್ತಕ್ಕಂಥ ಉದ್ದೇಶ ಕರೆಂಟ್ ಇಲ್ಲದೆ ಹೋದರೂ ಕೂಡ ನಿಮಗೆ ಬ್ಯಾಟ್ರಿ ಆಧಾರದ ಮೇಲೆ ಅದನ್ನು ಉಪಯೋಗಿಸ್ತಕ್ಕಂಥದ್ದಕ್ಕೆ ಅವಕಾಶ ಆಗ್ತಿರ್ತಕ್ಕಂಥದ್ರ ಮೇಲೆ ಕೆಲವರು ಏನಪ್ಪ ಅಂದರೆ ಈ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರ್ತಕ್ಕಂಥವ್ರು ಕೂಡ ಇದನ್ನು ಕಾಲಿನ ತೊಂದರೆ ಇರ್ತಕ್ಕಂಥವ್ರು ಇದನ್ನು ಹೊಲಿಗೆಯನ್ನು ಮಾಡುವಂಥದ್ದಕ್ಕೆ ಅವಕಾಶ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲ ನಮ್ಮ ಮಹಿಳಾ ಸಹೋದರಿಯರು ಇದನ್ನು ಪಡ್ಕೊಂಡು ಅವರ ಸ್ವಾವಲಂಬಿಯ ಜೀವನಕ್ಕೆ ಒಂದು ಶಕ್ತಿಯಾಗಿ ಬದುಕನ್ನು ಕಟ್ಕೊಳ್ಳಿಕ್ಕೆ ಈ ಒಂದು ವ್ಯವಸ್ಥೆ ಸಹಕಾರಿಯಾಗಲಿ ಅಂತ ಕೂಡ ಹೇಳಿ, ಒಂದು ಘಟಕದ ವೆಚ್ಚ 20,000 ರೂಪಾಯಿ, ಸುಮಾರು 4,20,000 ರೂಪಾಯಿ ಯೋಜನೆಯನ್ನು ಇವತ್ತು ನಮ್ಮ ತಾಲೂಕಿನಲ್ಲಿ 21 ಜನ ಮಹಿಳಾ ಒಂದು ಪ್ರತಿನಿಧಿಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಶಿಕ್ಷಣದಿಂದ ಸಮಾಜದಲ್ಲಿನ ಶೋಷಣೆ, ಅನಿಷ್ಟ ಪದ್ಧತಿ, ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಎಂಬುದಾಗಿ ಹೊಂದಿದ್ದ ಆಶಯ ಇಂದಿನ ಶಿಕ್ಷಣವಂತ ಸಮಾಜದಿಂದ ದೂರವಾಗಿ ಎಲ್ಲೆಡೆ ಅನ್ಯಾಯ, ಅಕ್ರಮಗಳೇ ಹೆಚ್ಚಾಗಿವೆ ಎಂದು ಆದಿಚುಂಚನಗಿರಿ ಪ್ರಥಮ ದರ್ಜೆ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲ ಪ್ರೊಫೆಸರ್ ತಮ್ಮಣ್ಣಗೌಡ ಹೇಳಿದರು.
ತಾಲೂಕಿನ ಶ್ರವಣಬೆಳಗೊಳ ಹೋಬಳಿಯಲ್ಲಿನ ಜಿನ್ನಿನಹಳ್ಳಿಯಲ್ಲಿರುವ ರಚನಾ ಪಬ್ಲಿಕ್ ಸ್ಕೂಲ್ನ 2025-26ನೇ ಸಾಲಿನ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಅಸತ್ಯದಿಂದ ಸತ್ಯದೆಡೆಗೆ, ಕೆಟ್ಟದರಿಂದ ಒಳ್ಳೆದರ ಕಡೆಗೆ ಸಾಗಲು ಸಾಧ್ಯವೆಂಬ ಉದ್ದೇಶ ಹೊಂದಿದ್ದ ಶಿಕ್ಷಣವೀಗ ತನ್ನ ಮಹತ್ವವನ್ನ ಕಳೆದುಕೊಂಡಿದೆ. ಶಿಕ್ಷಣದಿಂದ ಸಮಾಜದಲ್ಲಿನ ರೋಗ ರುಜಿನಗಳು ನಶಿಸಿ ಎಲ್ಲರಿಗೂ ಸಮಬಾಳು ಸಮಪಾಲು ಸಿಗುತ್ತದೆ ಎಂಬ ಆಶಯವೀಗ ಹುಸಿಯಾಗಿದೆ. ಇಂದು ಕಲಿತವರಿಂದ ಸಮಾಜ ಸುಧಾರಣೆ ಎಂಬುದು ಮರೀಚಿಕೆಯಾಗಿದೆ. ಅವರಿಂದಲೇ ಶೋಷಣೆಗಳು, ಸಮಸ್ಯೆಗಳು ಸೃಷ್ಟಿಯಾಗುತ್ತಿವೆ. ಬಡವರ, ದೀನದಲಿತರ ಕೆಲಸ ಮಾಡಬೇಕಾದ ಅಧಿಕಾರಿಗಳು ಲಂಚ ಬಾಕತನ ಹೊಂದಿದ್ದಾರೆ. ಇವರನ್ನ ಹದ್ದುಬಸ್ತಿನಲ್ಲಿಡಬೇಕಾದ ರಾಜಕಾರಣಿಗಳು ಇದರಿಂದ ಹೊರತಾಗಿಲ್ಲವೆಂದು ಬೇಸರ ವ್ಯಕ್ತಪಡಿಸಿದರು. ಸಂವಿಧಾನದ ಆಶಯದಂತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳು. ಪ್ರಭುಗಳೀಗ ತಮ್ಮ ಪ್ರಭುತ್ವವನ್ನ ಹಣ ಹೆಂಡಕ್ಕೆ ಮಾರಿಕೊಳ್ಳುತ್ತಿರುವಾಗ ಅವರು ಕತ್ತಲೆಯಿಂದ ಬೆಳಕಿನೆಡೆಗೆ ಬರಲು ಹೇಗೆ ಸಾಧ್ಯವೆಂದ ಅವರು, ಶಿಕ್ಷಣವನ್ನು ಪ್ರತಿ ಹೆಜ್ಜೆಗೂ ದುರುಪಯೋಗಪಡಿಸಿಕೊಳ್ಳುವ ಕೆಲಸವಾಗ್ತಿದೆ. ಪ್ರತಿ ಪೋಷಕರು ತಮ್ಮ ಮಕ್ಕಳಿಗೆ ಸರಿಯಾದ ಶಿಕ್ಷಣ ಕೊಡಿಸುವ ನಿಟ್ಟಿನಲ್ಲಿ ಹಾಕುವ ಶ್ರಮದ ಜೊತೆಗೆ ಸರಿಯಾದ ನಡವಳಿಕೆ, ಸಂಸ್ಕೃತಿಯನ್ನ ಕಲಿಸದಿದ್ದರೆ ಎಂತಹುದೇ ಶಿಕ್ಷಣ ಸಿಕ್ಕರೂ ವ್ಯರ್ಥವೆಂದರು. ಅಸತ್ಯದಿಂದ ಸತ್ಯದ ಕಡೆಗೆ, ಒಳ್ಳೆಯದರಿಂದ ಕೆಟ್ಟದರ ಕಡೆಗೆ ನಮ್ಮನ್ನು ಕರೆದುಕೊಂಡು ಹೋಗು ಎಂತಕ್ಕಂಥ ಈ ಶಿಕ್ಷಣದ ಉದ್ದೇಶ ಏನಿದೆ, ಈ ದಿಕ್ಕಿನಲ್ಲಿ ನಾವು ಸಾಗ್ತಾ ಇದ್ದೇವೆಯೇ ಎಂತಕ್ಕಂಥ ಒಂದು ಪ್ರಶ್ನೆಯನ್ನ ಪೋಷಕ ಬಂಧುಗಳು, ಮಕ್ಕಳನ್ನ ಬಿಡಿ, ಮಕ್ಕಳ ವಿಚಾರವನ್ನು ಆಮೇಲೆ ನೋಡೋಣ, ಪೋಷಕರಾದ ನಾವು ಬಹಳ ಗಂಭೀರವಾಗಿ ಇದನ್ನ ಯೋಚನೆ ಮಾಡಬೇಕು. ನಾವು ನಿಜವಾಗಿಯೂ ಪ್ರತಿನಿತ್ಯ ಸತ್ಯವನ್ನ ಹೇಳ್ತೇವೆಯೇ? ಇದು ಮೊದಲನೇ ಪ್ರಶ್ನೆ. ಗಾಂಧೀಜಿ ಹೇಳಿಬಿಟ್ರು, ನಿಜವಾಗಿಯೂ ಮನುಷ್ಯನ ಜನ್ಮ ಸಾರ್ಥಕ ಆಗಬೇಕಾದ್ರೆ ಸತ್ಯವನ್ನ ನುಡಿಬೇಕು, ನುಡಿದ ಹಾಗೆ ನಡೆಯಬೇಕು ಅಂತ ಹೇಳಿ ಮಹಾತ್ಮ ಗಾಂಧೀಜಿ ರಾಷ್ಟ್ರಪಿತ ಹೇಳಿದರು. ಆವತ್ತಿನ ಆ ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿದ್ದಂತಹ ನಾಯಕರುಗಳು ಏನಿದ್ದಾರೆ, ಅವರೆಲ್ಲರ ತ್ಯಾಗ ಬಲಿದಾನದಿಂದ ಪಡೆದುಕೊಂಡಂತಹ ಸ್ವಾತಂತ್ರ್ಯದ ಫಲವಾಗಿ ನಾವಿವತ್ತು ಶಿಕ್ಷಣವನ್ನು ಪಡಿತಾ ಇದ್ದೇವೆ. ಶಿಕ್ಷಣವನ್ನು ಪಡೆದಿರ್ತಕ್ಕಂತಹ ನಾವುಗಳು ಸತ್ಯದ ಹಾದಿಯಲ್ಲಿ ನಡೆಯುತ್ತಿದ್ದೇವೆಯೇ? ಸತ್ಯ ಹೇಳ್ತಾ ಇದ್ದೇವೆಯೇ? ಶಿಕ್ಷಣ ಒಂದು ದೊರೆತು ಬಿಟ್ರೆ ಸಾಕು, ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಅನಿಷ್ಟಗಳು ಮಾಯವಾಗಿ ಬಿಡ್ತವೆ, ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಶೋಷಣೆಗಳು ನಿಂತು ಹೋಗ್ತವೆ ಎಂಬತಕ್ಕಂಥ ಕನಸನ್ನು ನಾವು ಕಾಣ್ತಾ, ಶಿಕ್ಷಣ ಇದೆಯಲ್ಲ, ಇದು ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ರೋಗಗಳನ್ನು ನಿವಾರಿಸ್ತದೆ, ಎಲ್ಲರಿಗೂ ಸಮಪಾಲನ್ನು ತಂದು ಕೊಡ್ತದೆ, ಸಮಬಾಳನ್ನು ತಂದು ಕೊಡ್ತದೆ, ಆನಂದವನ್ನು ತಂದು ಕೊಡ್ತದೆ ಅಂತ ಹೇಳಿ ಎದೆ ತಟ್ಟಿ ಹೇಳಿಕೊಳ್ತಾ ಇದ್ದು ಬಹಳ ಹಿಂದೆ. ಆದ್ರೆ ಇವತ್ತು ಅಕ್ಷರ ಕಲಿತವರು ಮಾಡ್ತಾ ಜುಟ್ಟಿನಹಳ್ಳಿ ಸರ್ಕಾರಿ ಪ್ರೌಢಶಾಲೆ ಮುಖ್ಯ ಶಿಕ್ಷಕ ಪ್ರಕಾಶ್ ಮಾತನಾಡಿ, ವಿದ್ಯಾರ್ಥಿಗಳು ಪ್ರಸಕ್ತ ಶೈಕ್ಷಣಿಕ ವರ್ಷದ ಕೊನೆ ಘಟ್ಟದಲ್ಲಿದ್ದು, ಇಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಗಿದು ನಂತರ ಆರಂಭವಾಗುವ ಪರೀಕ್ಷೆಗಳಿಗೆ ತಯಾರಾಗಬೇಕು. ವರ್ಷವಿಡೀ ಓದಿದ್ದನ್ನ ಪರೀಕ್ಷಿಸುವ ಸಮಯ. ಚೆನ್ನಾಗಿ ಕಲಿತ ಪಠ್ಯವನ್ನು ಗಮನವಿಟ್ಟು ಬರೆದಾಗ ಉತ್ತಮ ಅಂಕ ಬರಲು ಸಾಧ್ಯವೆಂದರು. ವಾರ್ಷಿಕೋತ್ಸವದಲ್ಲಿ ಮಕ್ಕಳು ವಿವಿಧ ವೇಷಭೂಷಣದೊಂದಿಗೆ ವಿವಿಧ ಹಾಡುಗಳಿಗೆ ನೃತ್ಯ ಸೇರಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಸಮಾರಂಭದಲ್ಲಿ ಎಂಎಸ್ ರಾಮಯ್ಯ ಕಿಂಡರ್ ಕೇರ್ ವಿಭಾಗದ ಜನರಲ್ ಮ್ಯಾನೇಜರ್ ಅಮಿತ್, ಪ್ರಾಂಶುಪಾಲೆ ಸುನೀತಾ ಪ್ರಕಾಶ್, ಎಸ್ಜಿವೈ ವಿದ್ಯಾಸಂಸ್ಥೆ ಸಂಸ್ಥಾಪಕರು, ಕಾರ್ಯದರ್ಶಿ ಪ್ರಕಾಶ್, ಸ್ಕೂಲ್ನ ಆಡಳಿತಾಧಿಕಾರಿ ಮಂಜುನಾಥ್ ಸೇರಿ ಸ್ಕೂಲ್ನ ಬೋಧನಾ ಸಿಬ್ಬಂದಿ ಹಾಜರಿದ್ದರು. We all have come here to witness the performance of our children, but for me this curiosity is something different. I am here to witness the growth and confidence and the journey of these small kids from first day of school to this level. At Napkis Kinder Care, we not only teach alphabets, numbers, but we also inculcate this confidence, creativity, curiosity among our kids. This performance which we are going to witness here is a week-long efforts of these children under the guidance of our teachers. So a great thanks to the teachers and the children. Dear parents, a sincere thanks to you all for having faith in our curriculums in Rachna Public School. Your support and cooperation always motivates us to do better day by day. We are here to commit
we are committed to ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಶುಭವನ್ನು ಕೋರುತ್ತಾ ಹಾಗೂ ಇಡೀ ವರ್ಷ ನೀವು ಶಾಲೆಯಲ್ಲಿ ಕಲಿತಂತಹ ಒಂದು ವಿದ್ಯೆಯನ್ನು ನೀವು ಪರೀಕ್ಷೆ ಎದುರಿಸುವ ಮೂಲಕ ತೋರ್ಪಡಿಸಿ ನಿಮ್ಮ ಭವಿಷ್ಯವನ್ನು ಕಟ್ಟಿಕೊಳ್ಳುವಂಥ ರೀತಿಯಲ್ಲಿ ನೀವೆಲ್ಲರೂ ಸಹ ಉತ್ತಮ ಅಂಕಗಳನ್ನು ಪಡೆದುಕೊಂಡು ಶಾಲೆಗೆ ತಾಲೂಕಿಗೆ ಕೀರ್ತಿಯನ್ನು ನೀವು ತರಬೇಕು. ಜೊತೆಗೆ ನಿಮ್ಮ ಬೆನ್ನೆಲುಬಾಗಿ ನಿಂತಹ ನಿಮ್ಮ ಪೋಷಕರಿಗೆ, ಶಿಕ್ಷಕರಿಗೆ ಎಲ್ಲರಿಗೂ ಸಹ ಅವರ ಶ್ರಮಕ್ಕೆ ನೀವು ಉತ್ತಮ ಅಂಕಗಳನ್ನು ತರುವುದರ ಮೂಲಕ ಅವರ ಶ್ರಮಕ್ಕೆ ನೀವು ಪ್ರತಿಫಲವನ್ನು ನಿಮ್ಮ ಜೀವ ಮತ್ತು ನಿಮ್ಮ ಕುಟುಂಬದ ಸುರಕ್ಷತೆಗಾಗಿ ರಸ್ತೆ ನಿಯಮಗಳನ್ನು ಪಾಲಿಸುವ ಮೂಲಕ ಅಪಘಾತಗಳನ್ನು ತಪ್ಪಿಸಿ ಎಂದು ವಾಹನ ಚಾಲಕರಿಗೆ ಚನ್ನರಾಯಪಟ್ಟಣ ಸಂಚಾರಿ ಪೊಲೀಸ್ ಠಾಣೆಯ ಉಪನಿರೀಕ್ಷಕ ಚರಣ್ ಗೌಡ ಹಿರಿಸಾವಿಯಲ್ಲಿ ಹೇಳಿದರು. ತಾಲೂಕಿನ ಹಿರಿಸಾವಿಯಲ್ಲಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಯುವ ರೆಡ್ ಕ್ರಾಸ್, ರೆಡ್ ರಿಬ್ಬನ್ ಮತ್ತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ತಾಲೂಕು ಘಟಕದ ಸಹಯೋಗದಲ್ಲಿ ಏರ್ಪಡಿಸಿದ್ದ ವಿದ್ಯಾರ್ಥಿಗಳಿಗೆ ರಸ್ತೆ ಸುರಕ್ಷತೆ ಅರಿವು ಹಾಗೂ ರಕ್ತದಾನ ಕಣ್ಣಿನ ತಪಾಸಣಾ ಶಿಬಿರದಲ್ಲಿ ಅವರು ಮಾತನಾಡಿ, ರಾಷ್ಟ್ರೀಯ ಹೆದ್ದಾರಿ ಸೇರಿದಂತೆ ಬಹುತೇಕ ರಸ್ತೆಗಳಲ್ಲಿ ವಾಹನ ಚಾಲಕರು ಮತ್ತು ಪಾದಚಾರಿಗಳು ಸಂಚಾರಿ ನಿಯಮಗಳನ್ನು ಪಾಲಿಸದೇ ಇರುವುದರಿಂದ ಹೆಚ್ಚು ಅಪಘಾತಗಳು ಸಂಭವಿಸುತ್ತಿವೆ. ತಾಲೂಕಿನಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ದಿನಕ್ಕೆ ಕಡಿಮೆ ಎಂದರೂ 4ರಿಂದ 6 ಅಪಘಾತಗಳು ಸಂಭವಿಸುತ್ತಿವೆ. ಇದರಲ್ಲಿ ಯುವಜನತೆ ಹೆಚ್ಚು ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. ತಾಲೂಕಿನಲ್ಲಿ ಬೈಕ್ ಮತ್ತು ವಾಹನ ಚಲಾಯಿಸುವವರಲ್ಲಿ 75% ಜನರು ಚಾಲನಾ ಪರವಾನಗಿ ಹೊಂದಿಲ್ಲ ಮತ್ತು ಅವರ ವಾಹನಗಳಿಗೆ ವಿಮೆ ಇರುವುದಿಲ್ಲ. ಅಪಘಾತವಾದಾಗ ಕುಟುಂಬದವರು ಸಂಕಷ್ಟಕ್ಕೆ ಸಿಲುಕುತ್ತಾರೆ ಎಂದರು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಭಾಪತಿ HG ಭರತ್ ಕುಮಾರ್ ಮಾತನಾಡಿ, ಒಬ್ಬರು ರಕ್ತದಾನ ಮಾಡುವುದರಿಂದ 4 ಜನರ ಪ್ರಾಣ ಉಳಿಸಲು ಸಹಾಯವಾಗುತ್ತದೆ. ರಕ್ತವನ್ನ ತಯಾರಿಸಲು ಸಾಧ್ಯವಿಲ್ಲ, ದಾನವಾಗಿ ಪಡೆಯುವುದು ಅವಶ್ಯ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಾಂಶುಪಾಲ ಲಕ್ಷ್ಮಣ್ ಗೌಡ ವಹಿಸಿದರು. ರೆಡ್ ಕ್ರಾಸ್ ಸಂಸ್ಥೆಯ ಪದಾಧಿಕಾರಿಗಳಾದ CS ಕಿಶೋರ್ ಕುಮಾರ್, ಜಬಿಯುಲ್ಲಾ ಬೇಗ್, ಉದಯ್ ಕುಮಾರ್, ಮಂಜುನಾಥ್, ಉಪನ್ಯಾಸಕರಾದ ಹರೀಶ್, ಮಂಜುನಾಥ್ ಮಾತನಾಡಿದರು. ಕಾಲೇಜಿನ 32 ವಿದ್ಯಾರ್ಥಿಗಳು ರಕ್ತದಾನ ಮಾಡಿದರು. ಸುರಕ್ಷತೆ ನಿಮಗೆ ಗೊತ್ತಿರಬಹುದು. ರಸ್ತೆ ಸುರಕ್ಷತೆನ ಕರೆಕ್ಟಾಗಿ ಪಾಲನೆ ಮಾಡಿದ್ರೆ ಇನ್ನೊಬ್ರಿಗೆ ರಕ್ತದಾನ ಮಾಡ್ಬೋದು, ನೀವು ಜೀವಂತವಾಗಿ ಉಳಿಬೋದು. ಹೌದಲ್ಲ? ನೀವುಗಳು ಚೆನ್ನಾಗಿದ್ರೆ ತಾನೆ ಎಲ್ಲ ಏನ್ ಮಾಡ್ಲಿಕ್ಕೂ. ನೀವು ಯಾರು ಚೆನ್ನಾಗಿರ್ಬೇಕು? ನಾವುಗಳು ಚೆನ್ನಾಗಿದ್ರೆ. ನಾವು ಚೆನ್ನಾಗಿರ್ಬೇಕು ಅಂದ್ರೆ ರಸ್ತೆಯಲ್ಲಿ ಯಾವ ರೀತಿ ಹೋಗ್ಬೇಕು? ಸೇಫ್ಟಿಯಾಗಿ ಹೋಗ್ಬೇಕು. ಹೌದಾ? ಓಕೆ, ಎಷ್ಟು ಜನ ಸೇಫ್ಟಿಯಾಗಿ ಹೋಗ್ತೀರಿ ಇರೋರು? ಆದ್ರೆ ಪ್ರಾಮಾಣಿಕವಾಗಿ ಆನ್ಸರ್ ಮಾಡಿ. ಯಾಕಂದ್ರೆ HIV ಜಾಗೃತಿ ಕಾರ್ಯಕ್ರಮ ನಿಮ್ಮ ಶಾಲೆಯಿಂದ ಆಯೋಜನೆ ಮಾಡಿದ್ರಲ್ಲ, ನೀವು ಪ್ರಾಮಾಣಿಕವಾಗಿ ಆನ್ಸರ್ ಮಾಡ್ರಪ್ಪ. ನೀವು ಎಷ್ಟು ಜನ ಅದನ್ನ ಅಳವಡಿಸ್ಕೊಂಡ್ರಿ ಅಂದ್ರೆ ಅಟ್ಲೀಸ್ಟ್ ಓಕೆ, ನನ್ಗೆ ಈ ಕಾಯಿಲೆ ಅಂದ್ರೆ ಏನು, ಈ ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ನಿಮ್ಗೆ ಓದುವಂತ ಸಂದರ್ಭದಲ್ಲಿ ಪ್ರತಿ ಅವರು ಕೂಡ ಬಹಳ ಇಂಪಾರ್ಟೆಂಟ್. ಮೇ ಬಿ ಅದು ನಿಮಗೆ ಇಲ್ಲದೆ ಇರ್ಬೋದು, ನಿಮ್ ಟೀಚರ್ಸ್ ಗಳಿಗೆ ಇರ್ತದೆ. ಆದ್ರೆ ಈ ಮಕ್ಕಳಿಗೆ ನಾವು ಇದನ್ನ ಕಂಪ್ಲೀಟ್ ಮಾಡ್ಬೇಕು, ಮಕ್ಕಳಿಗೆ ನಾವು ಇದನ್ನ ಕಲಿಸ್ಬೇಕು ಅನ್ನೋದು ಆ ಪರಿಕಲ್ಪನೆ ನಿಮ್ಮ ಶಿಕ್ಷಕರುಗಳಲ್ಲಿ ಇರ್ತದೆ.
ಈಗ ಕೇಳೋ ಮನೋಭಾವನೆ ಇರುವಂತ ವಿದ್ಯಾರ್ಥಿಗಳು ಬಹಳ ಕಡಿಮೆ, ಅದು ಅರ್ಥ ಆಗ್ತದೆ ನನಗೂ. ಆದರೆ ಅಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂದ್ರೆ ಎಲ್ಲಾ ಕಡೆಯೂ ಎಲ್ಲರಿಗೂ ಹೋಗಿ ಈ ವಿಚಾರಗಳು ನಿಮ್ಮ ತಂದೆ ತಾಯಿಗಳಿಗೆ ಬಂದು ನಾವು ಈ ವಿಚಾರ ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ಅವರು 50 ವರ್ಷದ ಮರ ಇವಾಗ ಆ ಮರ ಇದೆ ಹೆಂಗೋ ಅದ್ರ ಜೀವನ ಸಾಗಿಸ್ಬಿಡುತ್ತೆ. ಆದ್ರೆ ಚಿಗುರೆ ಯಾರು ಸೊ ನಾವು ಯಾರನ್ನ ಕಾಪಾಡ್ಬೇಕಾಗಿರುತ್ತೆ, ಮೊದಲು ಚಿಗುರುಗಳನ್ನ ಕಾಪಾಡಿದ್ರೆ ಅದು ಹೂವಾಗ್ಲಿಕ್ಕೆ ಸಾಧ್ಯ, ಹೌದಾ? ಸೊ ಹಾಗಾಗಿ ಮೊನ್ನೆ ಒಂದು ಕಾರ್ಯಕ್ರಮ ಮಾಡಿದ್ರಲ್ಲ, ಆಕ್ಚುಲಿ ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮನ ನಾನು ಬರ್ಬೇಕಾಗಿತ್ತು, ವೈಯಕ್ತಿಕವಾಗಿ ಆ ಕಾರ್ಯಕ್ರಮ ನಾನು ಬರ್ಲಿಕ್ಕೆ ಆಗಿರಲಿಲ್ಲ. ಸೊ ನಿಮ್ಗೆ ಒಂದು ವೆಹಿಕಲ್ ಬೈಕ್ ಇದ್ರೆ ಗ್ರೇಟ್. ಈಗ ಒಂದು ಮನೆಯಲ್ಲಿ 5 ವೆಹಿಕಲ್ ಇದೆ, ಒಂದು ಬೈಕು, ಒಂದು ಕಾರು, 2 ಜನ ಮಕ್ಕಳಿದ್ರೆ ಅವ್ರಿಗೂ ಕಾರು. ಹಾಗೆ ಚಂದ್ರಾಯಪಟ್ಟಣದಲ್ಲೇ ಹೆಚ್ಚು ಕಮ್ಮಿ 8 ರಿಂದ 10 ಲಕ್ಷ ವಾಹನಗಳಿವೆ ಈ ಚಂದ್ರಾಯಪಟ್ಟಣ ತಾಲೂಕಲ್ಲಿ. ಎಲ್ಲ ವಾಹನಗಳು ಲೆಕ್ಕ ಆಗಿದೆ. ಹಾಗೆ ಹಾಸನ ಜಿಲ್ಲೆಯಲ್ಲಿ 35 ಲಕ್ಷದ ಮೇಲೆ ವಾಹನಗಳಿದೆ. ಅಂದರೆ 2015ಕ್ಕೂ 25ಕ್ಕೂ ಕಂಪೇರ್ ಮಾಡಿದರೆ 1:10 ಗ್ರೋತ್ ಇದೆ. ಒಂದು ವೆಹಿಕಲ್ ಇದ್ರೆ ಇವಾಗ 10 ವೆಹಿಕಲ್ ಇದೆ. ಹಾಗಾಗಿ ಹೆಚ್ಚು ವಾಹನಗಳು ರಸ್ತೆಯಲ್ಲಿ ಓಡಾಡೋದು ನೀವು ನೋಡ್ಬೋದು. ಪ್ರಮುಖವಾಗಿ ಈಗೆಲ್ಲ ನೀವು ಡಿಗ್ರಿ ಬಳಸಿದ್ದೀರಾ, ಬೈಕನ್ನು ಚಾಲನೆ ಮಾಡ್ತಿರ್ತೀರಾ. ಬೈಕನ್ನು ಚಾಲನೆ ಮಾಡ್ಬೇಕಾದ್ರೆ ಯಾರು ಒಂದು ಹೆಲ್ಮೆಟನ್ನು ಧರಿಸೋದು ನಾವು ನೋಡೇ ಇಲ್ಲ. ಇದು ಚಂದ್ರಾಯಪಟ್ಟಣದಲ್ಲಿ ಅದು ಏನೋ ಹಿಂದೆ ಬಂದಿದೆ, ಏನೋ ಹೆಲ್ಮೆಟ್ ಹಾಕದೆ ಒಂದು ದೊಡ್ಡ ಇದು ಅನ್ಕೊಂಡ್ಬಿಟ್ಟಿದ್ದಾರೆ. ಹೆಲ್ಮೆಟ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಯಾವುದೇ ಒಂದು ಆಕ್ಸಿಡೆಂಟ್ ಆದಾಗ ಹೆಲ್ಮೆಟನ್ನು ಹಾಕಿ ನೀಟಾಗಿ ಹಾಕಿ ಸ್ಟ್ರಿಪ್ ಹಾಕಿದರೆ 99.9% ಆ ವ್ಯಕ್ತಿ ಸಾಯಲ್ಲ. ಆದರೆ ನಮ್ಮ ಜನಗಳಿಗೆ ಏನೋ ಟ್ರಾಫಿಕ್ ಪೊಲೀಸ್ ನಿಂತಾಗ ಹೆಲ್ಮೆಟ್ ಹಾಕೋಬಿಡೋದು, ಕರೆಕ್ಟಾ? ನಮಗೆ ಹೆದರ್ಕೊಂಡು ಹಾಕೋದು. ಹೆಲ್ಮೆಟ್ ಹಾಕೊಂಡು ನಮ್ಮ ಹೆದರಿಕೆಗಲ್ಲ, ನಿಮ್ಮ ಸುರಕ್ಷತೆಗೆ. ಅದಕ್ಕೆ ದಯವಿಟ್ಟು ಎಲ್ಲ ಏನು 2 ವೀಲರ್ ಚಾಲನೆ ಮಾಡ್ತೀರಾ, ಮುಂದೆ ಕೂತಿರೋರಾಗಲಿ ಹಿಂದೆ ಕೂತಿರೋರಾಗಲಿ ಎಲ್ಲರೂ ಒಳ್ಳೆ ಒಂದು ಗುಣಮಟ್ಟದ ಹೆಲ್ಮೆಟ್ ಅನ್ನು ಧರಿಸಬೇಕು. ಸುಮ್ಮನೆ ಕಾಟಾಚಾರಕ್ಕೆ ಹ್ಯಾಟ್ ತರ ಹೆಲ್ಮೆಟ್ ಧರಿಸಿರೋ ಅದು ಉಪಯೋಗಕ್ಕೆ ಬರಲ್ಲ. ಒಂದು ISI ಮಾರ್ಕು ಎಲ್ಲ ECI ಸರ್ಟಿಫೈಡು, ಕಾರ್ಡ್ ಸರ್ಟಿಫೈಡ್ ಅಂತ ಹೆಲ್ಮೆಟ್ ಬರುತ್ತೆ. ಒಂದು 2,000 ರೂಪಾಯಿ ಹೆಲ್ಮೆಟ್ ತಗೊಳ್ಳಿ. ಯಾಕೆಂದ್ರೆ ಒಂದು ಹೆಲ್ಮೆಟ್ 1.25 ಲಕ್ಷ ಕೊಟ್ಟು ಸ್ಪ್ಲೆಂಡರ್ ಬೈಕ್ 1 ಲಕ್ಷ ಇರಬೇಕು, ನಿಮ್ಗೆ ಗೊತ್ತಿಲ್ಲ. ಒಂದು ಅಪಾಚಿ ಪಲ್ಸರ್ ಬೈಕ್ 1.5 ಲಕ್ಷ 2 ಲಕ್ಷ. ಒಂದು 2,000 ರೂಪಾಯಿ ಹೆಲ್ಮೆಟ್ ಅವರೇ ಒಂದು ಹೆಲ್ಮೆಟ್ ಕೊಡ್ತಾ ಇದ್ದಾರೆ ಈಗ ನನ್ನ ಪ್ರಕಾರ, ಶೋರೂಮ್ ಅವರೇ ಕೊಡ್ತಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಹಿಳೆಯರು ಸ್ವಯಂ ಉದ್ಯೋಗದ ಮೂಲಕ ಸಬಲತೆ ಸಾಧಿಸಬೇಕೆಂದು ಕರೆ ಕೊಟ್ಟ ಶಾಸಕ ಬಾಲಕೃಷ್ಣರವರು. ಡಿ ದೇವರಾಜ್ ಅರಸ್ ಹಿಂದುಳಿದ ವರ್ಗಗಳ ನಿಗಮದಿಂದ ತಾಲೂಕಿನ 21 ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರ ವಿತರಿಸಿ ಹೇಳಿಕೆ. ಶಿಕ್ಷಣದಿಂದ ಸಮಾಜ ಪರಿವರ್ತನೆಯಾಗುವ ಬದಲು ಶಿಕ್ಷಣದಿಂದ ಸಮಸ್ಯೆಗಳು ಹೆಚ್ಚುತ್ತಿವೆ ಎಂದ ನಿವೃತ್ತ ಪ್ರೊಫೆಸರ್ ತಮ್ಮಣ್ಣಗೌಡ. ಶ್ರಾವಣಬೆಳಗೊಳ ಹೋಬಳಿ ಚಿನ್ನೇನಹಳ್ಳಿಯಲ್ಲಿನ ರಚನಾ ಸ್ಕೂಲ್ನ ವಾರ್ಷಿಕೋತ್ಸವದಲ್ಲಿ ಹೇಳಿಕೆ. ಹಾಗೂ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಸುರಕ್ಷತೆಗಾಗಿ ರಸ್ತೆ ನಿಯಮಗಳನ್ನು ಪಾಲಿಸಿ, ದ್ವಿಚಕ್ರ ಸವಾರರು ಕಡ್ಡಾಯ ಹೆಲ್ಮೆಟ್ ಧರಿಸುವಂತೆ ಕರೆ ಕೊಟ್ಟ ಸಂಚಾರಿ ಪೊಲೀಸ್ ಠಾಣೆ SI ಚರಣ್ ಗೌಡ. ಹಿರಿಸಾವಿಯಲ್ಲಿನ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದ ರಸ್ತೆ ಸುರಕ್ಷತಾ ಕಾರ್ಯಕ್ರಮದಲ್ಲಿ ಹೇಳಿಕೆ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಮ್ಮ ಭೇಟಿ ಮುಂದಿನ ಜಿಪೋಜಿನ ವಾರ್ತೆಯಲ್ಲಿ. ನಮಸ್ಕಾರ.